ನಮಸ್ಕಾರ ಗೆಳೆಯರೆ, ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಲ ಯಾವಾಗ ಬದಲಾಯಿತೋ ಗೊತ್ತೇ ಆಗಲಿಲ್ಲ. ಮನೆ ಮಂದಿಯೆಲ್ಲ ಒಂದೇ ಸಾಬೂನು ಉಪಯೋಗಿಸ್ತಿದ್ವಿ. ದೂರದರ್ಶನದಲ್ಲಿ ಭಾನುವಾರ ಸಂಜೆ 4ಕ್ಕೆ ಬರುತ್ತಿದ್ದ ಚಲನಚಿತ್ರ ನೋಡೋದೇ ಒಂದು ಖುಷಿ. ಶೆಟ್ರಂಗಡಿಗೆ ಚೀಟಿ ಕೊಟ್ಟು ಸಾಮಾನು ತರ್ತಿದ್ವಿ. ಯಾವತ್ತೋ ಒಂದಿನ ಮಾಡ್ತಿದ್ದ ಪದಾರ್ಥಕ್ಕೆ ಈಗ ರುಚಿ ಇಲ್ಲ. ಬೆಲ್ಲ ಕ್ಯಾಂಡಿ ತಿನ್ನೋದು ಯಾವಾಗಲೂ ನಿಲ್ಲಿಸಿದ್ವಿ. ಅಪ್ಪ ತರುತ್ತಿದ್ದ ಬಟ್ಟೆಯ ಸಂಭ್ರಮ ಇವತ್ತಿನ ಮಾಲ್ನಲ್ಲಿ ಸಿಗುತ್ತಿಲ್ಲ. ಕಾದಂಬರಿ ಓದೋರ ಒಂದು ಬಳಗವೇ ಇರುತ್ತಿತ್ತು. ಊರ ಜಾತ್ರೆಗಿಂತ ದೊಡ್ಡ ಪ್ರೋಗ್ರಾಮ್ ಇರಲೇ ಇಲ್ಲ. ಎಲ್ಲ ಧರ್ಮದವರು ಒಟ್ಟಿಗೆ ಹಬ್ಬ ಆಚರಿಸ್ತಿದ್ವಿ. ಜ್ವರಕ್ಕೆ ಅಮ್ಮನ ಕಾಫಿ ಕಷಾಯನೇ ಸಾಕಾಗಿತ್ತು. ಕಿವಿ ನೋವು, ಹೊಟ್ಟೆ ನೋವು, ಶೀತ, ಕೆಮ್ಮು, ತಲೆನೋವು, ಕಾಯಿಲೆ ಅಂದರೆ ಇಷ್ಟೇ ಆಗಿತ್ತು. ಸಕ್ಕರೆ ಕಾಯಿಲೆ ಆವಾಗ ಶ್ರೀಮಂತರಿಗೆ ಮಾತ್ರ. ಬಿಲ್ಡಿಂಗಿಂತ ಮರಗಳೇ ಜಾಸ್ತಿ ಇತ್ತು. ಲಗೋರಿ, ಚಿಬ್ಲಿ, ಕ್ರಿಕೆಟ್ ಫೇಮಸ್ ಆಗಿತ್ತು. ಭೂತದ ಮನೆ, ಭೂತದ ಬಂಗ್ಲೆ ಊರಿಗೊಂದು ಇರ್ತಿತ್ತು. ಸಂಜೆ 7ಕ್ಕೆ ಎಲ್ಲ ಮನೆ ಸೇರ್ತಾ ಇದ್ವಿ. 5 ಪೈಸೆಗೆ ಚಾಕ್ಲೇಟ್ ಸಿಗ್ತಾ ಇತ್ತು. ದೊಡ್ಡ ಚಾಕ್ಲೇಟ್ ಅಂದರೆ 2 ರೂಪಾಯಿಗೆ ಕಿಸ್ಮಿ ಬಾರ್ ಚಾಕ್ಲೇಟ್. ಆದಿತ್ಯವಾರ ಕೂದಲು ಕಟ್ಟಿಂಗ್ಗೆ ಲೈನ್ನಲ್ಲಿ ಕಾಯ್ತಾ ಇದ್ವಿ. ಹುಡುಗಿರಿಗೆ ಅಮ್ಮನದ್ದೇ ಬ್ಯೂಟಿ ಪಾರ್ಲರ್. ದೊಡ್ಡವರ ಅಂಗಿ ಸಣ್ಣವರಿಗೆ ಬಳುವಳಿಯಾಗಿ ಬರುತ್ತಿತ್ತು. ಮಳೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಮತ್ತು ಶಾಲೆಯಿಂದ ಬರುವಾಗ ಜೋರಾಗಿ ಹೊಡಿತಾ ಇತ್ತು. ಆಮೇಲೆ ದಿನ ಇಡೀ ಚಿಟಿ ಚಿಟಿ ಸುರಿತಾ ಇತ್ತು. ಮಗ್ಗಿ ಹೇಳೋದೇ ದೊಡ್ಡ ಅಸೈನ್ಮೆಂಟು. ಗುಬ್ಬಿ ಮನೆ ಅಂಗಳದಲ್ಲೇ. ಸಂಜೆ ಆದರೆ ಬೇರೆ ಬೇರೆ ಸದ್ದಿನ ಹಕ್ಕಿಗಳು. ಟ್ರಾಫಿಕ್ ಜಾಮ್ ಕೇಳಿ ಗೊತ್ತಿತ್ತು, ನೋಡಿ ಗೊತ್ತಿರಲಿಲ್ಲ. ತರಕಾರಿ ತರೋದಕ್ಕೆ ಕೈ ಚೀಲ ನಾವೇ ತಗೊಂಡು ಹೋಗ್ತಾ ಇದ್ವಿ. ನೆಲದಲ್ಲಿ ಡಿಬ್ಸು ಹೊಡೆಯೋದೇ ದೊಡ್ಡ ಜಿಮ್ ಆಗಿತ್ತು. ಯಾರಿಗಾದ್ರೂ ನೋವಾದರೆ ನಾವೂ ದುಃಖ ಪಡ್ತಾ ಇದ್ವಿ. ಸ್ಮೈಲಿ ಇಮೋಜಿಗಳನ್ನು ಕಳಿಸ್ತಾ ಇರಲಿಲ್ಲ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಮಾತಾಡೋದೇ ವಾಟ್ಸಪ್ ಗ್ರೂಪ್ ಆಗಿತ್ತು. ಫೋಟೋ ತೆಗೆದ್ರೆ ಕ್ಲೀನಾಗಿ ಬರೋಕ್ಕೆ ಕಾಯ್ತಾ ಇದ್ವಿ. ಪೇಪರ್ನಲ್ಲಿ ಅಪಘಾತದಂಥ ಸುದ್ದಿ ಬಂದರೆ ಮರಗ್ತಿದ್ವಿ. ಒಬ್ಬರು ಯಾರೋ ಫೇಸ್ಬುಕ್ ಥರ ಎಲ್ಲ ವಿಷಯಗಳನ್ನು ಮನೆಗೆ ಬಂದು ಅಪ್ಲೋಡ್ ಮಾಡ್ತಾಯಿದ್ರು. ಅದೇ ಮನೆಯಿಂದ ವಿಷಯಗಳನ್ನು ಡೌನ್ಲೋಡ್ ಕೂಡ ಮಾಡ್ತಾಯಿದ್ರು. ಅಂಗಡಿ ಶೆಟ್ರಿಗೆ, ಊರ ಡಾಕ್ಟ್ರಿಗೆ, ಶಾಲಾ ಮಾಸ್ತರಿಗೆ ಮನೆಯವರೆಲ್ಲರ ಪರಿಚಯ ಇತ್ತು ಮತ್ತು ವಿಷಯ ತಿಳಿದಿತ್ತು. ಕಾಲ ಬದಲಾಗಿತ್ತು, ಗೊತ್ತೇ ಆಗಲಿಲ್ಲ. ಆದರೆ ನೆನಪುಗಳು ಇನ್ನೂ ಡಿಲೀಟ್ ಆಗಿಲ್ಲ. ಒಂದು ಯುದ್ಧದಿಂದಾಗಿ ತಿಮ್ಮಪ್ಪ ನಾಯಕ ಕನಕದಾಸರಾಗಿ ಬದಲಾದರು. ನಾರದನ ಭೇಟಿಯಿಂದ ಕ್ರೂರನಾಗಿದ್ದ ವ್ಯಕ್ತಿ ವಾಲ್ಮೀಕಿ ಆದರು. 8ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕರಿಸಿ ಬಸವಣ್ಣ ಜಗಜ್ಯೋತಿಯಾದರು. ಸತತ ಪ್ರಯತ್ನ, ಪ್ರಾಮಾಣಿಕ ಪರಿಶ್ರಮದಿಂದ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯಾದರು. ತನ್ನ ಅದ್ಭುತ ವಿಚಾರಧಾರೆಗಳಿಂದ ಜಗತ್ತನ್ನು ಗೆದ್ದ ನರೇಂದ್ರ ವಿವೇಕಾನಂದ ಆದರು. ತನ್ನ ಬಡತನದ ಹಸಿವುಗಳನ್ನು ಮೆಟ್ಟಿ ನಿಂತು ಸತತ ಅಭ್ಯಾಸದಿಂದ ರವಿಚನ್ನಪ್ಪನವರ್ ಇಂದು IPS ಅಧಿಕಾರಿಯಾದರು. ಅಧಿಕಾರದ ವ್ಯಾಮೋಹಕ್ಕೆ ಬಲಿಯಾಗದೆ SR ಕಂಠಿಯವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ರಾಜಕೀಯ ಭರತನಾದರು. ಇಳಿ ವಯಸ್ಸಿನಲ್ಲಿಯೂ ಸರ್ಕಾರದ ತಪ್ಪು ನಿರ್ಧಾರ, ಭ್ರಷ್ಟಾಚಾರದ ವಿರುದ್ಧ ಚಾಟಿ ಬೀಸಿ ಸತ್ಯಾಗ್ರಹ ನಡೆಸಿದ ಅಣ್ಣಾ ಹಜಾರೆ ಆಧುನಿಕ ಗಾಂಧಿಯಾದರು. ಬೀದಿ ದೀಪಗಳಲ್ಲಿ ಓದಿದ ವಿಶ್ವೇಶ್ವರಯ್ಯ ಭಾರತ ರತ್ನ ಆದರು. ಚಪ್ಪಲಿ ಹೊಲಿಯುತ್ತಿದ್ದ ಕುಟುಂಬದಿಂದ ಬಂದ ಅಬ್ರಹಾಂ ಲಿಂಕನ್ ಸತತ ಸೋಲು ಕಂಡು ಕೊನೆಗೆ ಅಮೆರಿಕದ ಅಧ್ಯಕ್ಷನಾದರು. N. ಅಂಬಿಕಾ ಎಂಬ ಕಾನ್ಸ್ಟೇಬಲ್ನ ಹೆಂಡತಿ ತನ್ನ ಗಂಡ IPS ಅಧಿಕಾರಿಗಳಿಗೆ ಕೊಡುವ ಗೌರವವನ್ನು ಕಂಡು ತಾನು ಹಾಗೆಯೇ ಅಧಿಕಾರಿಯಾಗಬೇಕೆಂದ ಕನಸನ್ನು ಕಂಡು ನನಸು ಮಾಡಿಕೊಂಡ ದಿಟ್ಟ ಮಹಿಳೆಯಾದರು. ನಮ್ಮ ಜಿಲ್ಲೆಯವನೊಬ್ಬ IAS ಅಧಿಕಾರಿಯಾದ, ನಮ್ಮ ತಾಲೂಕಿನವನೊಬ್ಬ KS ಅಧಿಕಾರಿಯಾದ, ನಮ್ಮ ಊರಿನವನೊಬ್ಬ PSI ಆದ, ನಮ್ಮ ಓಣಿಯವನೊಬ್ಬ FDA ಆದ, ನಮ್ಮ ಮನೆ ಪಕ್ಕದವನೊಬ್ಬ SDA ಆದ. ಇದನ್ನೆಲ್ಲ ನೋಡಿದ್ರೂ ನಾನು ಏನೂ ಆಗಲಿಲ್ಲ. ನಮ್ಮಲ್ಲಿ ಸಾಧಿಸುವ ಛಲವೇ ಸತ್ತು ಹೋಗಿರಬಹುದೇನೋ ಅನ್ನಿಸ್ತಿದೆ. ಕಷ್ಟ ಯಾರಿಗಿಲ್ಲ, ಅವಮಾನ ಯಾರಿಗಿಲ್ಲ, ಸೋಲನ್ನು ಯಾರು ನೋಡಿಲ್ಲ. ಕಷ್ಟಗಳನ್ನು ಮನುಷ್ಯ ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗುತ್ತಿರಬೇಕು. ಆಗ ಸಿಗುವ ಯಶಸ್ಸಿನ ಫಲ ಜಗತ್ತಿಗೆ ಕೇಳುವಷ್ಟು ಜೋರಾಗಿರಬೇಕು. ಜಗತ್ತಿನಲ್ಲಿ ಯಾವುದು ಬೇಕಾದರೂ ಮೋಸ ಮಾಡ್ಬೋದು, ಆದರೆ ಪುಸ್ತಕ ಎಂದಿಗೂ ಮಾಡಲಾರದು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಮುಂದೊಂದು ದಿನ ಫಲ ಕೊಡುವುದು ಎಂಬುದುಂಟು. ಪುಸ್ತಕಗಳನ್ನು ಪ್ರೀತಿಸುವವನಿಗೆ ಸ್ನೇಹಿತರ ಅಗತ್ಯವಿಲ್ಲ. ಕಠಿಣ ಪರಿಶ್ರಮ, ದೃಢ ಸಂಕಲ್ಪ, ತಾಳ್ಮೆಯೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು. ಇಂತಹ ಸಂದೇಶಗಳು ಹಲವರಿಗೆ ಸ್ಫೂರ್ತಿಯಾಗಬಹುದು, ಕೆಲವರಿಗೆ ಅಸಡ್ಡೆಯಾಗಿ ಕಾಣಬಹುದು. ಆದರೆ ಸಾಧನೆ ಮಾಡೋನಿಗೆ ಸಾಧಿಸುವ ಛಲ ಬೇಕು ಅಷ್ಟೇ. ಭವಿಷ್ಯದ ಬಗ್ಗೆ ಚಿಂತಿಸದಿದ್ದರೆ ನಮಗೆ ಭವಿಷ್ಯನೇ ಇರೋದಿಲ್ಲ.
ಗೆಜ್ಜೆಯ ಬೆಲೆ ಸಾವಿರ ಸಾವಿರ, ಹಾಕುವುದು ಕಾಲಿನಲ್ಲಿ. ಕುಂಕುಮದ ಬೆಲೆ ಪೈಸೆಯಲ್ಲಿ, ಆದರೆ ಹಚ್ಚುವುದು ಹಣೆಯಲ್ಲಿ. ಬೆಲೆ ಮುಖ್ಯ ಅಲ್ಲ, ಇಲ್ಲಿ ಕೃತಿ ಮುಖ್ಯ. ಉಪ್ಪಿನಂತೆ ಕಟು ಮಾತನ್ನ ಹೇಳುವವನು ನಿಜ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತಾಡೋನು ನಯವಂಚಕ. ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳು ಬೀಳದ ಸಿಹಿ ಇಲ್ಲ. ಕಾಣದ ದೇವರಿಗೆ ಹಾಲು ಖರ್ಜೂರಗಳ ನೈವೇದ್ಯ, ಹಸಿದ ಬಡವನಿಗೆ ಒಣ ರೊಟ್ಟಿ ಹಲಸಿದ ಅನ್ನ. ಇದು ಎಂತಹ ವಿದ್ಯ! ಏ ಮಾನವ, ಈ ಜೀವನವು ಅಷ್ಟೊಂದು ಒಳ್ಳೆಯದೇನಲ್ಲ. ಒಳ್ಳೆಯದೇ ಆಗಿದ್ದರೆ ಈ ಮನುಷ್ಯ ಅಳುತ್ತಾ ಈ ಜೀವನಕ್ಕೆ ಬರುತ್ತಿರಲಿಲ್ಲ ಮತ್ತು ಹೋಗುವಾಗ ಎಲ್ಲರನ್ನ ಅಳಿಸಿ ಹೋಗುತ್ತಿರಲಿಲ್ಲ. ಬಾ ಎಂದರೂ ಸನ್ಮಾರ್ಗದಲ್ಲಿ ಯಾರೂ ಬರೋದಿಲ್ಲ, ಯಾರು ಕರೆಯದಿದ್ರು ಕೆಟ್ಟ ಮಾರ್ಗದಲ್ಲಿ ಎಲ್ಲರೂ ಬರ್ತಾರೆ. ಅದಕ್ಕೆ ಸಾರಾಯಿ ಮಾರುವವನ ಕುಳಿತಲ್ಲಿಗೆ ಎಲ್ಲರೂ ಹೋಗ್ತಾರೆ, ಆದರೆ ಹಾಲು ಮಾರುವವನು ಅವನೇ ಎಲ್ಲರ ಬೀದಿ ಬೀದಿಗೆ ಮನೆ ಮನೆಗೆ ಬರ್ತಾನೆ. ಹಾಲು ಮಾರುವವನಿಗೆ ಕೇಳ್ತಾರೆ, ಹಾಲಿನಲ್ಲಿ ನೀರು ಬೆರೆಸಿದ್ಯಾ ಅಂತ. ದುಪ್ಪಟ ಹಣ ಕೊಟ್ಟುಕೊಂಡ ಸರಾಯಿಗೆ ತಾವೇ ಕೈಯಾರ ನೀರು ಬೆರೆಸಿ ಕುಡಿತಾರೆ. ವಾರೆ ವಾವ್ ದುನಿಯಾ! ಮದುವೆ ಸಮಾರಂಭದಲ್ಲಿ ಮದುಮಗ ಹಿಂದೆ, ದುನಿಯಾ ಮುಂದೆ. ಶವಯಾತ್ರೆಯಲ್ಲಿ ಹೆಣ ಮುಂದೆ, ದುನಿಯಾ ಹಿಂದೆ ಹಿಂದೆ. ಹೆಣವನ್ನು ಮುಟ್ಟಿದ್ರೆ ಸ್ನಾನ ಮಾಡ್ತಾರೆ, ಮೂಕ ಪ್ರಾಣಿಯ ಕೊಂದು ಅದರ ಹೆಣವನ್ನ ತಿಂತಾರೆ. ಮೊಂಬತ್ತಿ ಹಚ್ಚಿ ಸತ್ತವರನ್ನ ನೆನೆಯುತ್ತಾರೆ, ಮೊಂಬತ್ತಿ ಆರಿಸಿ ಜನ್ಮದಿನ ಆಚರಣೆ ಮಾಡ್ತಾರೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ದೊರೆತೇ ದೊರೆಯುತ್ತದೆ, ಯಾವುದು ನಿನ್ನ ಭಾಗ್ಯದಲ್ಲಿ ಇಲ್ಲವೋ ಅದು ದೊರೆತರೂ ಹೊರಟು ಹೋಗುತ್ತದೆ. ಇದುವೇ ಸತ್ಯ. ಊಟದ ಬೆಲೆ ಬಡವನಿಗೆ ಗೊತ್ತು, ಶ್ರಮದ ಬೆಲೆ ರೈತನಿಗೆ ಗೊತ್ತು. ಹುಟ್ಟಿದಾಗ ಜಾತಕ, ಮಧ್ಯದಲ್ಲಿ ನಾಟಕ, ಸತ್ತಾಗ ಸೂತಕ, ಆದರೂ ನಿಲ್ಲಲ್ಲ ಜನರ ಮಾತಿನ ಕೌತುಕ. ಅನ್ನವೇ ಸಕಲ ಜೀವಿಗಳಿಗೂ ದೇವರೆಂದ ಬಸವಣ್ಣ. ಇದು ತಿಳಿಯದೆ ಮೂಢಾತ್ಮರಾದರು ಎಷ್ಟೋ ಜನ. ಬರೀ ಕಣ್ಣಿಂದ ನೋಡಿದ್ರೆ ಎಲ್ಲರಲ್ಲೂ ದ್ವೇಷ ಕಾಣುತ್ತೆ, ಒಂದ್ಸಲ ಹೃದಯದಿಂದ ನೋಡಿ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ. ಒಬ್ಬ ಗುರುಗಳು ಆತನ ಹತ್ತಿರ ಹೀಗೆ ಕೇಳ್ತಾರೆ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಅದಕ್ಕೆ ಆತ, ನಾನು ಬ್ಯಾಂಕ್ನಲ್ಲಿ ಅಕೌಂಟೆಂಟ್ ಎನ್ನುತ್ತಾನೆ. ಆಗ ಗುರುಗಳು, ನಿಮ್ಮ ಪತ್ನಿ ಎನ್ನುವ ಪ್ರಶ್ನೆಗೆ ಆತ, ಅವಳಿಗೆ ಕೆಲಸ ಇಲ್ಲ, ಹೌಸ್ ವೈಫ್ ಎನ್ನುತ್ತಾನೆ. ಆಗ ಗುರುಗಳು, ಏನು, ನಿಮ್ಮ ಪತ್ನಿ ಬೆಳಗ್ಗೆಯಿಂದ ಸಂಜೆವರೆಗೆ ಏನೂ ಕೆಲಸ ಮಾಡಲ್ವಾ ಎನ್ನುವ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ ಆತ, ಅವಳು ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾಳೆ, ತಿಂಡಿ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಳೆ, ಮತ್ತೆ ಮಕ್ಕಳನ್ನೆಬ್ಬಿಸಿ ಅವರನ್ನ ಶಾಲೆಗೆ ಸಿದ್ಧಗೊಳಿಸಿ ಶಾಲೆಗೆ ಬಿಟ್ಟು ನಂತರ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಊಟ ರೆಡಿ ಮಾಡ್ತಾಳೆ, ಬಟ್ಟೆಯನ್ನು ಒಗಿತಾಳೆ, ಹೂ ಗಿಡಗಳಿಗೆ ನೀರು ಹಾಕ್ತಾಳೆ. ಯಾಕಂದ್ರೆ ಆಕೆ ಕೆಲಸವಿಲ್ಲ. ಸಂಜೆ ನನಗೆ ಮತ್ತು ಮಕ್ಕಳಿಗೆ ಟೀ ತಿಂಡಿ ಕೊಟ್ಟು ರಾತ್ರಿ ಊಟ ರೆಡಿ ಮಾಡಿ ಮಕ್ಕಳಿಗೂ ತಿನ್ನಿಸಿ ನನಗೂ ಬಡಿಸ್ತಾಳೆ. ನಂತರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಪಾಠಗಳನ್ನು ಹೇಳಿಕೊಟ್ಟು ಮಲಗಿಸ್ತಾಳೆ ಎನ್ನುತ್ತಾನೆ. ಏನು ವಿಪರ್ಯಾಸ ಅಲ್ವಾ? ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಕಷ್ಟಪಟ್ಟು ದುಡಿದರೂ ಹೇಳುವುದು ಆಕೆಗೆ ಕೆಲಸ ಇಲ್ಲ. ಹೌಸ್ ವೈಫ್ ಆಗಲು ಯಾವುದೇ ಪದವಿ ಅವಶ್ಯಕತೆ ಇಲ್ಲ, ಆದರೆ ಅವರ ಸಾನ್ನಿಧ್ಯ ಬಹಳ ಪ್ರಧಾನವಾಗಿದೆ. ಮತ್ತೆ ಒಂದಿನ ಗುರುಗಳು ಆತನ ಪತ್ನಿಯ ಬಳಿ ಕೇಳುತ್ತಾರೆ, ನೀವು ಕೆಲಸ ಮಾಡ್ತಿದ್ದೀರಾ ಅಥವಾ ಹೌಸ್ ವೈಫಾ ಎನ್ನುವ ಪ್ರಶ್ನೆಗೆ ಆಕೆ, ಹೌದು, ನಾನು ಫುಲ್ ಟೈಮ್ ಕೆಲಸ ಮಾಡುವ ಹೌಸ್ ವೈಫ್ ಆಗಿದ್ದೇನೆ. 24 ಗಂಟೆ ಆಗಿದೆ ನನ್ನ ಡ್ಯೂಟಿ. ನಾನು ಅಮ್ಮನಾಗಿದ್ದೇನೆ, ನಾನು ಪತ್ನಿಯಾಗಿದ್ದೇನೆ, ನಾನು ಮಗಳಾಗಿದ್ದೇನೆ, ನಾನು ಸೊಸೆಯಾಗಿದ್ದೇನೆ, ನಾನು ಅಲ್ರಾಮ್ ಆಗಿದ್ದೇನೆ, ನಾನು ಕುಕ್ ಆಗಿದ್ದೇನೆ, ನಾನು ದಾಸಿಯಾಗಿದ್ದೇನೆ, ನಾನು ಟೀಚರ್ ಆಗಿದ್ದೇನೆ, ನಾನು ದಾದಿಯಾಗಿದ್ದೇನೆ, ನಾನು ವಾಚ್ಮ್ಯಾನ್ ಆಗಿದ್ದೇನೆ, ನಾನು ಗುರುವಾಗಿದ್ದೇನೆ. ನನಗೆ ರಜಾ ದಿನಗಳಿಲ್ಲ, ನನಗೆ ಮೆಡಿಕಲ್ ರಜೆಗಳಿಲ್ಲ, ನಾನು ಹಗಲು ರಾತ್ರಿ ದುಡಿಯುವ ಸೇವಕಿಯಾಗಿದ್ದೇನೆ. ಕೊನೆಗೆ ನನಗೆ ಸಿಗುವ ಸಂಬಳ ಬರೀ ದೂರು ಮತ್ತು ಚುಚ್ಚು ಮಾತುಗಳು ಮಾತ್ರ. ನಿಸ್ವಾರ್ಥದಿಂದ ಎಲ್ಲರ ಸಂತೋಷಕ್ಕೆ ಅಂತ ಬದುಕುವ ಒಂದೇ ಒಂದು ಜೀವ, ಅದು ಹೆಣ್ಣು. ಅವರು ಮಾಡ್ತಿರುವಂತಹ ಎಲ್ಲ ತ್ಯಾಗಗಳಿಗೆ ಒಂದು ಬಿಗ್ ಸೆಲ್ಯೂಟ್. ಪರಿಸ್ಥಿತಿಗಳು, ಕಾಲಗಳು ಬದಲಾಗುತ್ತಿರುತ್ತವೆ. ಯಾರನ್ನು ಅಪಮಾನ ಮಾಡಬೇಡ. ಹಕ್ಕಿಯು ಇರುವೆಯನ್ನು ತಿನ್ನುತ್ತದೆ, ಸತ್ತ ಮೇಲೆ ಹಕ್ಕಿಯನ್ನು ಇರುವೆ ತಿನ್ನುತ್ತದೆ. ಒಂದು ಮರದಿಂದ ಸಾವಿರಾರು ಬೆಂಕಿ ಕಡ್ಡಿಗಳನ್ನು ತಯಾರಿಸಬಹುದು. ಒಂದು ಬೆಂಕಿ ಕಡ್ಡಿಯಿಂದ ಸಾವಿರಾರು ಮರಗಳನ್ನು ಸುಟ್ಟು ಭಸ್ಮ ಮಾಡಬಹುದು. ಸಾವು ಖಚಿತ, ಆದರೆ ಸಾವು ಬಂದಾಗ ಯಾರಿಗೂ ಸಾಯಬೇಕು ಅಂತ ಅನ್ಸೋದಿಲ್ಲ. ಊಟ ಎಲ್ರಿಗೂ ಬೇಕು, ಆದರೆ ಯಾರು ಕೂಡ ವ್ಯವಸಾಯ ಮಾಡಬೇಕೆನ್ನುವುದಿಲ್ಲ. ನೀರು ಎಲ್ರಿಗೂ ಬೇಕು, ಆದರೆ ಅರಣ್ಯವನ್ನು ರಕ್ಷಿಸಬೇಕು ಅಂತ ಯಾರೂ ಪ್ರಯತ್ನಿಸೋದಿಲ್ಲ. ಪಾಲು ಎಲ್ರಿಗೂ ಬೇಕು, ಆದರೆ ಪಾಲಿಸಬೇಕು ಅನ್ನುವ ಛಲ ಯಾರಿಗೂ ಇರೋದಿಲ್ಲ. ನೆರಳು ಎಲ್ರಿಗೂ ಬೇಕು, ಆದರೆ ಮರವನ್ನು ರಕ್ಷಿಸಬೇಕೆನ್ನುವ ಹಂಬಲ ಯಾರಿಗೂ ಇಲ್ಲ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿ ನಿಂತಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತು ನಿಂತಿದ್ದೇನೆ ಎಂದು ಬೇಗುತ್ತದೆ. ಜೀವನ ಅಂದರೆ ಹೀಗೆ, ಎಲ್ಲವೂ ನಾವು ಸ್ವೀಕರಿಸಿದಂತೆ. ಹರಿದ ಚಪ್ಪಲಿಗಾದರೂ ಸ್ಥಳವಿರುವುದು ಮನೆಯ ಒಳಗೆ,
ಆದರೆ ಮನುಷ್ಯ ಸತ್ತರೆ ಸ್ಥಳವಿಲ್ಲ ಮನೆಯ ಒಳಗೆ, ಇರಿಸುವರು ಮನೆಯ ಹೊರಗೆ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲಗೆ ನುಡಿಯಿತು. ಬರೇ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನ ನೋಡಿ ಉರಿಯುತ್ತಾನೆ ಎಂದು. ಜೀವನದ ತಿರುಳು ಇಷ್ಟೇ, ಇದು ನಿನ್ನ ಜೀವನ. ನಿನ್ನ ಸುಖ ದುಃಖಗಳಿಗೆ ನೀನೇ ಹೊಣೆಗಾರ. ಇಲ್ಲಿ ಯಾರೂ ನಿನ್ನನ್ನು ಕಾಪಾಡಲು ಬರುವುದಿಲ್ಲ. ಉರಿದು ಬೂದಿಯಾಗುವ ಬದಲು ಉರಿದು ಬೆಳಕಾಗಿ ಬಾಳಬೇಕು. ಜೀವನದಲ್ಲಿ ಯಾರಿಗೆ ಯಾರೂ ಶಾಶ್ವತರಲ್ಲ. ಇವತ್ತು ಬಂದವರು ನಾಳೆ ಹೋಗ್ತಾರೆ, ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ಹೋಗ್ತಾರೆ. ಇನ್ನೂ ಗಟ್ಟಿಯಾಗಿ ಹೇಳಬೇಕಂದ್ರೆ ಅದೆಷ್ಟೋ ಸಲ ನಮ್ಮ ನೆರಳೇ ನಮ್ಮ ಜೊತೆ ಇರೋದಿಲ್ಲ. ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖಗಳಿಗೆ ಭಾಗಿಯಾಗುವರೆಂಬ ಭ್ರಮೆ ಬೇಡ. ಜೊತೆಯಾಗಿ ಇರುವಷ್ಟು ದಿನ, ಗಂಟೆ, ನಿಮಿಷ, ಕ್ಷಣ ಖುಷಿಯಾಗಿರೋಣ. ಈ ವಿಚಿತ್ರ ಜಗತ್ನಲ್ಲಿ ಬದುಕಿರೋದೇ ಗ್ರೇಟು. ಅಂಥದ್ರಲ್ಲಿ 4 ಜನ ನಮ್ಮನ್ನು ನೋಡಿ ಏನಂತಾರೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅದೇ 4 ಜನ ಕೊನೆಗೆ ಹೇಳ್ತಾರೆ, ಬೇಗ ಎತ್ತಿ, ಟೈಮ್ ಆಗುತ್ತೆ ಅಂತ. ಸಾವು ಬೆನ್ನಿಂದ ಇರೋದು ವಾಡಿಕೆ, ಸಾಧನೆ ಕಣ್ಮುಂದೆ ಬರಬೇಕು ಅನ್ನೋದು ಬೇಡಿಕೆ. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ.